नाजरीन, यहाँ पर विधानसभा के बिल्कुल सामने यहाँ पर कोई चीज नहीं मिलती, चाय होंदे, काफी होंदे या पानी होंदे, लेकिन यहाँ पर एक ऐसा शख्स है जो मार्केट प्राइस में जो है पानी भी बेचता है और चाय भी बेचता है। आइए उससे बात करते हैं। ಸರ್, ತಮ್ಮ ಹೆಸರು ಏನು? ಎಷ್ಟು ವರ್ಷದಿಂದ ಇದು ಟೀ ವ್ಯಾಪಾರ ಮಾಡ್ತಾ ಇದ್ದೀರಾ ಮತ್ತೆ ನೀರ್ ವ್ಯಾಪಾರ ಮಾಡ್ತಾ ಇದ್ದೀರಾ? ನೋಡಿ ಸರ್, ನಾವು ಮುಂಚೆ ತುಂಬಾ ವರ್ಷ ಆಯ್ತು, ಒಂದು 20 ವರ್ಷ ಕೃಷ್ಣ ಸರ್ಕಲ್ದಾಗ ಇಲ್ಲದ ನಾನು ಮನೆ ಇಲ್ಲ, ದೇವಸ್ಥಾನದಾಗ ನಾವು ವಾಸ ಇದ್ದನು. ಮುಂಚೆ ಏನು ಮಾಡ್ತಿದ್ವಿ, ನಾವು ಜನಗಳ ಸೇವೆ ಮಾಡ್ತಿದ್ವಿ ಸರ್. ಹೆಂಗಂದ್ರೆ ನಾವು ಅಧ್ಯಾತ್ಮ ಜೀವಿಗಳು, ಇನ್ನೊಬ್ರು ಉಪಕಾರ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಭಾವನೆ. ನಾವು ತುಂಬಾ ವರ್ಷದ ಶಾಸ್ತ್ರ ಪುರಾಣ ಇಂಥವ್ರ ಜಾಸ್ತಿ ಅದನ್ನ ನಂಬಿಕೆಯಿಂದ ಅಧ್ಯಾತ್ಮ ನಂಬಿ ಜನ ಸೇವೆ ಮಾಡ್ತಿದ್ವಿ. ಎಲ್ಲಿ ಟ್ರೈ ಮಾಡ್ತಾರಲ್ಲ ಅಲ್ಲಿ ಬೇಕಾದ್ರೆ ತೀರ್ಕೊಳ್ಳೋದು, ಅಲ್ಲಿ ತುಂಬಾ ವರ್ಷದಿಂದ ಮಾಡ್ಕೊತ ಬಂದೀವಿ. ಮಾಡ್ಕೊತ ಏನು ಕೊಡ್ತಿದ್ದಿಲ್ಲ, ಕಾಸು ಕೊಡಕ್ ಬರ್ತೀನ ತಗೊಳತಿದ್ದಿಲ್ಲ. ವಸ್ತ್ರಗಳು ನಮಗೆಲ್ಲ ಪಾಠ ತಗೋತಿದ್ರು ಕಾಸು. ಇನ್ನೇನು ಆಗಬೇಕು, ಪಾಪ ಆಗಬಾರ್ದು ಅಂದ್ರೇನ ಪರೋಪಕಾರ ಪುಣ್ಯ ಅಂತ ಹೇಳ್ತಾರಲ್ಲ, ಆ ಥರ ನಾವು ಮಾಡಿದವರು. ನಮ್ಗೆ ಯಾವ್ದು ಯಾರಿಂದನೂ ಏನೂ ಆಗಿಲ್ಲ, ಸರ್ಕಾರದಿಂದನೂ ಆಗಿಲ್ಲ, ಯಾವ ಸಮಾಜದಿಂದನೂ ಆಗಿಲ್ಲ, ಯಾವ ಸಂಘಟನೆಗಳಿಂದ ಏನೂ ಆಗಿಲ್ಲ. ನಾನು ಶ್ರಮ ಪಟ್ಟದ್ ನಾವು ಊಟ ಮಾಡ್ತೀನಿ ಅಷ್ಟೇ. ಈಗ ಒಂದ್ 8 ವರ್ಷ ಆಯ್ತು ಸುಮ್ಮನೆ ಹೊರತಿಂದ ಊಟ ಮಾಡ್ಲಾಕತ್ತೀವಿ ಅಷ್ಟೇ. ಏನೋ ಟೀ ವ್ಯಾಪಾರ ಮಾಡ್ಕೊಂಡ 5 ರೂಪಾಯಿ 10 ರೂಪಾಯಿ ಎಲ್ಲೆಲ್ಲೋ ಮಾಡ್ಕೊಂಡ ಈಗ ಸರಿಯಾಗಿದ್ರು ಸರ್. ಈಗ ಇದು ನೀರ್ ಬಾಟ್ಲ್ ಬಂದ್ಬಿಟ್ಟು ಎಷ್ಟು ಕೊಡ್ತಾ ಇದೀರಾ? ಯಾಕಂದ್ರೆ 20 ರೂಪಾಯಿ ರೈಟ್ ಇದೆ. ಇದು 20 ರೂಪಾಯಿ ಕೊಡ್ತೀವಿ ಸರ್. 20 ರೂಪಾಯಿ ಕೊಡ್ತೀರಾ? 20 ರೂಪಾಯಿ ಕೊಡ್ತೀವಿ. ಅಲ್ಲಿಂದ ನೀವು ತಂದು ಮಾಡ್ತೀರಾ, ಇಲ್ಲಿ ಜನರಿಗೆ ಇಲ್ಲಿ ಅವಶ್ಯಕತೆ ಇರ್ತೈತೆ ನೀರ್ದು, ನೀವು ಜಾಸ್ತಿ ತಗೊಂಡ್ಬೇಕಲ್ಲ, ಯಾಕೆ ಕಮ್ಮಿ ತಗೊಳ್ತಾ ಇದೀರಾ? ನಾ ಮಾತ್ರ ಜಾಸ್ತಿ ತಗೊಳಲ್ಲ ಸರ್. ಬೇಡ ಅನ್ನೇ ಬೇಡ. ನಮ್ ಕೆಲಸನೂ ಕೊಟ್ಟಿಲ್ಲ, ಈ ಗೌರ್ಮೆಂಟ್ ಆಗಲಿ ಯಾವ್ದೋ ಸಂಸ್ಥೆ ಆಗಲಿ ಕೆಲಸ ಕೊಟ್ಟಿಲ್ಲ. ಆ ಟೀ ಅದನ್ನ 10 ರೂಪಾಯಿ ನಾವು 5 ರೂಪಾಯಿ ಕಡಿಮೆ ಆಗಲ್ ಕರೆ ಕಡಿಮೆ ರೇಟ್ ವ್ಯಾಪಾರ ಮಾಡ್ತೀವಿ. ಟೀ ಎಷ್ಟಕ್ಕೆ ಮಾಡ್ತೀವಿ? 10 ರೂಪಾಯಿ ಮಾಡ್ತೀವಿ ಸರ್. 10 ರೂಪಾಯಿ 5 ರೂಪಾಯಿ ಕೊಟ್ಟಿರ್ತೀರಿ. ನೀವು ಬೇರೆ ಜನಸೇವೆ ಮಾಡ್ತಾ ಇದ್ದೀರಾ, ನೀವು ನಿಮ್ಗೋಸ್ಕರ ಮಾಡ್ಕೊಂಡಿಲ್ಲ. ನಮಗೋಸ್ಕರ ಏನೋ ಮಾಡಿಲ್ಲ ಸರ್. ನಾವು ತುಂಬಾ ಗಲಾಟೆ ಗಂಡ ಆಯ್ತಿದ್ದು, ಡ್ರೈವರ್ಸ್ ಆಗ್ಲಿಲ್ಲ. 25 ವರ್ಷ ಆಯ್ತು, ಹಂಗ ಉಳಿದು ಬಿಟ್ಟಿನಿ ಸರ್. ನಾ ಹಿಂಗ ಉಳಿದು ಬಿಟ್ಟಿದ್ದೀನಿ. ನಿಮ್ಗೆ ಮಕ್ಕಳು ನಮಗಾಗಿಲ್ಲ, ಬೇರೆದವ್ರು ಆಗಿದ್ದವು. ನಮಗಾದ್ರು ಗಲಾಟೆ ಬೇಕು, ಮಕ್ಕಳ ಸಮ ಗಲಾಟೆ. ಡ್ರೈವರ್ಸ್ ಮಾಡ್ಕೊಳ್ಳಿಲ್ಲ, ಕೋರ್ಟ್ ಹಿಡಿದು ಮಾಡ್ಕೊಳ್ಳಿಲ್ಲ, ರಾಶಿ ಮಾಡಿಬಿಟ್ರು. ನೀರು ಅವ್ರು ಅಷ್ಟ ಹೋದ್ರು, ನಾನು ಇಷ್ಟ ಉಳಿದ್ನಿ. ಈಗ ನಾವು ಮಾಡ್ಕೋಬೇಕು, ನಾವು ಮಾಡ್ಕೋಬೇಕು ಇತ್ತು, ಈಗೂ ಮಾಡ್ಕೋಬೇಕು ನೋಡೈತಿ. ಏನು ಆಗೋಲ್ಲ ಸರ್. ಪರದೇಶಿ ಮನುಷ್ಯ ಆದ್ರೆ ನಾವು ಏನ್ ಬದುಕಿಬಿಡೋಣ ಅಷ್ಟೇ. ಗೊತ್ತಿಲ್ಲ. ಈಗ ಇಲ್ಲಿ ವಿಧಾನಸೌಧಕ್ಕೆ ಜನರು ಬರ್ತಾರೆ ಇಲ್ಲಿ ನೋಡಕ್ಕೆ, ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಮತ್ತೆ ಒದ್ದಕ್ಕೆ ಹೋಗೋ ವ್ಯವಸ್ಥೆ ಇಲ್ಲ. ಅದ ದೊಡ್ಡ ಪ್ರಾಬ್ಲಮ್ ಸರ್. ಅದು ವಿಧಾನಸೌಧ ಅದನ್ನ ಕೇಳ್ತಾರೆ ನಮ್ಗೆ ಜನಗಳು ಬಂದು. ಸೊಸಾಲಿಟಿ ಎಲ್ಲಿ ಹೋಗ್ಬೋದು, ನಾವು ನಮ್ಗೆ ಒಳ್ಳೆ ಬೇಜಾರಾಗತ್ತೆ ಸರ್. ಈಗ ಇಲ್ಲಿ ನೀರು ವ್ಯವಸ್ಥೆ ಮಾಡಿದ್ದೀರಾ, ಅದಕ್ಕೆ ಯಾರೋ ಈ ವ್ಯವಸ್ಥೆ ಮಾಡಿದ್ದಾರೆ, ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನೀರು ಕುಡಿಯಕ್ಕೆ ಜನರಿಗೆ ಇಲ್ಲ, ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಏನ್ ಹೇಳಿ? ಈ ಬಂದ ಜನಗಳಿಗೆ ನೀರು ಚಾಕ್ ಮಾಡಿದಾರ ಅನ್ನೋದು ಹಂಗ ಗೊತ್ತಿಲ್ಲ ಸರ್. ಇಲ್ಲ, ಯಾರೋ ಇಲ್ಲಿ ಅವ್ರು ಗೊತ್ತಿದಾರ ಮಾತ್ರ ನೀರು ಕುಡಿತಾರ ಅಷ್ಟೇ. ಈಗ ಕೆಲವೊಬ್ರು ಇದನ್ನು ಮಾರ್ಬರ್ತಾ ಹೇಳಿದಾರು, ಇದು ಮಾರ್ಬರ್ತಾ ಹೇಳಿದಾರು. ನಾವೇನ್ ಕೇಳ್ತು, ನೀವ್ ನೀರು ಕುಡಿಲ್ಲವಾ, ನೀವು ಊಟ ಅನ್ನ ತಿನ್ನಲ್ವಾ? ನಾವು ಈಗ ಕೇಳ್ತೀವಿ ಸರ್. ತಮ್ಮ ಹೆಸರು? ನಮಗೆ ಮೂಕಪ್ಪ ಅಂತ. नाज़रीन, ये जो है अपनी अल्लाह को राजी करने के लिए, उनके भगवान को राजी करने के लिए खिदमत कर रहे हैं, लेकिन पैसे के लिए काम नहीं कर रहे, क्योंकि इनको ना तो बीबी है ना तो बच्चे हैं, लेकिन ये यही चाहते हैं कि मैं किसी को अच्छा काम से जो है, और मुझे किसी को अच्छा काम करने से मुझे सुकून मिलता है। तो इसी तरह जो है इन्होंने इसी काम को जो है कई साल से करते आ रहे हैं और आइंदा भी करते रहेंगे। तो नाज़रीन, ताज़ा तरीन खबरों के लिए देखते रहिए News 16 डिजिटल के साथ मैं सुहेल पाशा, कैमरामैन रहमान के साथ।